ಸಿದ್ದರಾಮಯ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಬೇರೆ ಬೇರೆ ರೀತಿಯಾದಂತಹ ಹಣದಲ್ಲಿ ವ್ಯವಹಾರ ಮಾಡೋದು, ಒಂದು ಅಂಗಡಿಗಳನ್ನ ಇಡೋದು, ಈ ತರನಾದಂಥ ವಿಚಾರಗಳು ಆಗಾಗ ನಾವು ಗಮನಿಸ್ತಾ ಇದ್ವಿ. ಇದೀಗ ಅತ್ತೆ ಸೊಸೆ ಸೇರ್ಕೊಂಡು ತಮ್ಮ ಜಮೀನಿಗೆ ಒಂದು ಬೋರ್ವೆಲ್ ಅನ್ನ ಕೊರೆಸಿದಾರಂತೆ. ಅಂದ್ರೆ ಪೂರ್ಣ ಇದೆ ಹಣ ಅಂತಲ್ಲ, ಬಟ್ ಈ ಹಣ ಬಹಳ ಅನುಕೂಲಕ್ಕೆ ಬಂತು ಬೋರ್ವೆಲ್ ಕೊರೆಸುವಂತ ನಿಟ್ಟಿನಲ್ಲಿ ಅಂತ ಇನ್ಫ್ಯಾಕ್ಟ್ ಅತ್ತೆ ಸೊಸೆ ಹೇಳ್ಕೊಂಡಿದ್ದಾರೆ. ಇದು ಸಹಜವಾಗಿ ಈ ತರದ ಗೃಹಲಕ್ಷ್ಮಿಯಿಂದ ಎಲ್ಲ ಅತ್ತೆ ಸೊಸೆ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ, ಮನೇಲಿ ನೀವು ಜಗಳ ಹಚ್ಚಾಕೋ ಕೆಲಸ ಮಾಡ್ತೀರಾ ಅಂತೆಲ್ಲ ವಿರೋಧ ಪಕ್ಷದವ್ರು ಏನು ಆರೋಪ ಮಾಡ್ತಿದ್ರು. ಅವರಿಗೆಲ್ಲ ತಪ್ರಾವಕಿ ಕೊಟ್ಟಂಗಾಯ್ತು ಅಂತ ಸರ್ಕಾರ ಈಗ ಈ ವಿಚಾರವಾಗಿ ತನ್ನನ್ನು ತಾನೇ ಶ್ಲಾಘಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಇದೇ ಗ್ಯಾರಂಟಿ ಯೋಜನೆಗಳ ಮುಖೇನವಾಗಿ ಏನೇನು ಅನುಕೂಲಗಳಾಗಿದೆ ಅನ್ನುವಂಥನ್ನ ಜನರ ಮುಂದಿಡುವಂತ ನಿಟ್ಟಿನ ತನ್ನ ಒಂದು ಕಾರ್ಯ ಯೋಜನೆಯನ್ನ ಸಿದ್ಧಪಡಿಸ್ಕೊಳ್ತಾ ಇದೆ. ಗೃಹಲಕ್ಷ್ಮಿ ರೊಕ್ಕದಾಗ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಬೋರ್ ಹಾಕ್ಸಿದ್ವಿ, ನೀರು ಬಿದ್ದೈತೆ. ಬಹಳ ಆದರ್ಶವಾದಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಮಹಿಳೆಯರಿಗೆ ಆಶಾಕಿರಣ. ಇದೇ ರೀತಿಯ ಗ್ಯಾರಂಟಿ ಯೋಜನೆಗಳು ಮಹಾರಾಷ್ಟ್ರ, ಜಾರ್ಖಂಡ್ ವಿಧಾನಸಭೆ ಚುನಾವಣೆಗಳಲ್ಲೂ ಸದ್ದು ಮಾಡಿತ್ತು. ಹೀಗಾಗಿ ಗ್ಯಾರಂಟಿ ಯೋಜನೆಗಳ ಉಪಯೋಗಗಳನ್ನು ನಿರಂತರವಾಗಿ ಪ್ರಚಾರ ಮಾಡಲು ಕೈ ನಾಯಕರು ಮುಂದಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಸಿಗುವ ಹಣದಿಂದ ರಾಜ್ಯದಲ್ಲಿ ಫ್ರಿಡ್ಜ್, ಗಿಫ್ಟ್ ಸೆಂಟರ್ ಓಪನ್, ಮಗನಿಗೆ ಬೈಕ್ ಕೊಡಿಸುವ ಮೂಲಕ ಹಲವು ಮಹಿಳೆಯರು ಯೋಜನೆಯ ಹಣವನ್ನು ಸದುಪಯೋಗಪಡಿಸಿಕೊಂಡಿದ್ರು. ಇದೀಗ ತಿಂಗಳಿಗೆ ಬರೋ 2,000 ರೂಪಾಯಿಗಳನ್ನ ಕೂಡಿಟ್ಟ ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದ ಮಾಲಧಾರ ಓಣಿಯ ಅತ್ತೆ ಹಾಗೂ ಸೊಸೆ ಬೋರ್ವೆಲ್ ತೋಡಿಸಿದ್ದು ನೀರು ಕೂಡ ಸಿಕ್ಕಿದೆ. ಈ ಬಗ್ಗೆ ಅತ್ತೆ ಮಾಬುಬಿ ಹಾಗೂ ಸೊಸೆ ರೋಷನ್ ಬೇಗಂ ಹರ್ಷ ವ್ಯಕ್ತಪಡಿಸಿದ್ದು, ಸಿದ್ದರಾಮಯ್ಯನವರ ಪುಣ್ಯ ನಮಗೆ ನೀರು ಸಿಕ್ಕಿದೆ. ಬೋರ್ವೆಲ್ಗೆ ಗೃಹಲಕ್ಷ್ಮಿ ಯೋಜನೆಯ 44,000 ರೂಪಾಯಿ ಸೇರಿಸಿ 60,000 ರೂಪಾಯಿ ಖರ್ಚಾಗಿದ್ದು, ಇನ್ನುಳಿದ ಹಣ ಮಗ ನೀಡಿದ್ದಾನೆ ಅಂತ ಮಾಬುಬ್ಬಿ ಹೇಳಿದ್ದಾರೆ. ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದಾಗ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ, ನೀರು ಬಿದ್ದೈತಿ. ಅವ್ರ ಪುಣ್ಯ ನಮ್ಗ, ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. ಬೋರ್ವೆಲ್ ತೋಡಿಸಿದ ಅತ್ತೆ ಸೊಸೆಯ ಕಾರ್ಯವನ್ನ ಸಿಎಂ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಅತ್ತೆ ಸೊಸೆಯ ನಡುವೆ ಜಗಳ ಆರಂಭವಾಗುತ್ತೆ, ಸಂಸಾರಗಳು ಒಡೆಯುತ್ತವೆ ಎಂದು ಟೀಕಿಸಿದ ಜನರಿಗೆ ಬಾಧಿಸಿದ ತಪರಾಕಿ ಇದು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ವಿರೋಧ ಪಕ್ಷದ ನಾಯಕರಿಗೆ ತಿವಿದಿದ್ದಾರೆ. ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪಡೆದಂತ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಬದುಕು ಕಟ್ಟಿಕೊಂಡ ಅತ್ತೆ ಸೊಸೆಯ ಮಾತುಗಳು ಕೇಳಿ ಖುಷಿಯಾಯಿತು. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಮಾಲ್ದಾರ್ ಓಣಿಯ ಅತ್ತೆ ಮಾಬೂಬಿ ಹಾಗೂ ಸೊಸೆ ರೋಷನ್ ಬೇಗಂ ಪ್ರತಿ ತಿಂಗಳು ತಮಗೆ ಬಂದ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಕೃಷಿ ಭೂಮಿಗೆ ಬೋರ್ವೆಲ್ ಕೊರೆಸಿ ಸಮೃದ್ಧ ನೀರು ಪಡೆದಿದ್ದಾರೆ. ನಾಡಿನ ಬಡ ಬ್ಯೂರೋ ರಿಪೋರ್ಟ್, TV9.